ಬೇಡ. ಇವತ್ತು ನಮ್ಮ ಮದುವೆ ಆಗಿ 12 ವರ್ಷ ಆಗಿತ್ತು. ಸೊ ಬೆಳಿಗ್ಗೆನೇ ಪೂಜೆ ಮಾಡಿ ಆಫೀಸ್ಗೆ ಹೋಗಿದ್ದು ಬಂದು ಸಂಜೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರ ಕಸಿನ್ ಇಲ್ಲೇ ಇದ್ದಾರೆ. ಅವ್ರು ಕೇಕ್ ತೊಗೊಬಂದಿದ್ರು ಕಟ್ ಮಾಡಿಸೋಣ ಅಂತ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಮ್ಮೂರಲ್ಲಿ ಇವತ್ತಿಗೆ ನಮ್ಮಪ್ಪ ಅಲ್ಲಿ ಊರಲ್ಲಿ ಜಮೀನು ಮಾಡಿಸ್ತಿದ್ರಲ್ಲ, ಸೊ ಅಲ್ಲಿ ಇವತ್ತು ಬೋರ್ ಕೊರೆಸಿದ್ರು. ಬೋರಲ್ಲೂ ಕೂಡ ತುಂಬ ಚೆನ್ನಾಗಿ ನೀರು ಬಂದಿತ್ತು. ಅದೊಂದು ಖುಷಿಯಾದ ವಿಚಾರ ಅಂತ ಹೇಳ್ಬೋದು. 3 ಇಂಚ್ ನೀರು ಬಂತು ಅಂತ ಹೇಳಿದ್ರು. ಇವತ್ತು ಸಂಕಷ್ಟಾರ ಚತುರ್ಥಿ ಆಗಿದ್ದರಿಂದ ನಾವು ಲೇಟಾಗಿ ಊಟ ಮಾಡೋಣ. ಹೆಂಗಿದ್ರು ನಾನು ಬೆಳಗ್ಗೆಯಿಂದ ಸ್ವಲ್ಪ ತಿಂದಿರಲಿಲ್ಲ, ಸೊ ಹಂಗೆ ಅಂದ್ಕೊಂಡಿದ್ವಿ. ಬಟ್ ಕೇಕೆಲ್ಲ ಕಟಿಂಗ್ ಆಗಿತ್ತಲ್ಲ, ಕೊನೆಗೆ ಕೇಕ್ನ ತಿಂದುಬಿಟ್ಟು ಸ್ವಲ್ಪ ಊಟ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವತ್ತಿನ ದಿನ ಹೇಗೆ ಅಂದರೆ ತುಂಬ ಚೆನ್ನಾಗಾಯಿತು. ಅಂದರೆ ಏನು ಬೇರೆ ಕಡೆ ಎಲ್ಲಾದರೂ ಅಂತಿದ್ರಲ್ಲ, ಎಲ್ಲಾದರೂ ಹೋಗಿ ಔಟ್ ಸೈಡು ಅಲ್ಲಿ ಇಲ್ಲಿ ಅಂತ. ಎಲ್ಲ ಕಡೆ ಹೋಗೋದಕ್ಕಿಂತ ನಂಗೆ ನಮ್ಮ ಮನೇಲಿ ಇದ್ರೇ ಖುಷಿ. ನಮ್ಮ ಜೊತೆ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದ್ರೇ ನನಗೆ ಅವತ್ತು ಖುಷಿ ಅನ್ಸೋದು. ಎಷ್ಟೊಂದು ಮೆಮೊರೀಸ್ನ ಶೇರ್ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡಿಕೊಂಡು ಖುಷಿಯಾಗಿತ್ತು. ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ 12 ದಿನದ ಜರ್ನಿ ಥರ ನನಗೆ ಫೀಲ್ ಆಗ್ತಾಯಿದೆ. ಬಟ್ ಅದು 12 ದಿನ ಅಲ್ಲ, 12 ವರ್ಷದ ಜರ್ನಿ ಇದು. 12 ವರ್ಷ ಅಂದರೆ ಏನಿದು ಜೋಕಲ್ಲ ಅಲ್ವಾ? ಅಷ್ಟು ವರ್ಷ ಎಷ್ಟು ಚೆನ್ನಾಗಿ ಆಯಿತು ಅಂದರೆ ನನಗೆ ಕೂಡ ನಂಬೋಕ್ಕಾಗ್ತಾಯಿಲ್ಲ. ಈಗ ನೆನ್ನೆ ಮೊನ್ನೆ ಎಲ್ಲೋ ಮದುವೆ ಆಗಿರೋ ಥರ ನನಗೆ ಫೀಲ್ ಆಗ್ತಾಯಿತ್ತು. ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು, ಇಷ್ಟು ಬೇಗ ಫೀಲ್ ಆಗೋಯ್ತಲ್ಲ ಅಂತ. ಬಟ್ ಇದರಲ್ಲಿ ಎಷ್ಟೊಂದು ಕಮಿಟ್ಮೆಂಟ್, ಸ್ಯಾಕ್ರಿಫೈಸೇಷನ್, ಮಕ್ಕಳು, ಅವ್ರ ಎಜುಕೇಷನ್, ನಮ್ಮ ವರ್ಕ್ ಎಷ್ಟೊಂದಿದೆ. ಸೊ ನಮ್ಮಪ್ಪ ಬೋರ್ ಕೊರ್ಸಿದ ವೀಡಿಯೋ ಸೆಂಡ್ ಮಾಡಿದ್ರು, ಅದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಅದೆಲ್ಲ ಆದಮೇಲೆ ನಾನು ಮದುವೆದು ಫೋಟೋಸ್ ಇರುತ್ತಲ್ಲ, ನೋಡಬೇಕು ಅನ್ನಿಸ್ತು. ನೋಡ್ತಾ ಇದ್ದೆ. ಏನೋ ಒಂಥರ ಆವತ್ತಿನ ದಿನ ಆಗಿದ್ದು, ಯಾರ್ಯಾರು ಬಂದಿದ್ರು ಅಂತ ನೋಡೇ ಒಂಥರ ಖುಷಿ. ನೋಡಿ ನೀವು, ತೋರಿಸ್ತೀನಿ.
ಇದು ರಿಸೆಪ್ಷನ್ದು ಆ್ಯಕ್ಚುಲಿ ನೈಟ್ ಆಗಿದ್ದಿದ್ದು. ಸಿಂಪಲ್ ಸೀರೆಲ್ಲ ಒಂದೊಂದು ಫೋಟೋನ ತೆಗೆದುಬಿಟ್ಟು ಹಾಕಿದ್ದಾರೆ. ಈ ರಿಸೆಪ್ಷನ್ ಬೆಳಿಗ್ಗೆನೂ ಆಗಿದ್ದು, ನೈಟು ಸ್ವಲ್ಪ ಇದೆ.
ಮುಹೂರ್ತಕ್ಕೆ ತುಂಬ ಜನ ಇದ್ದರು. ನಾನಂತೂ ಸಣ್ಣ ಇದ್ದೆ, ಒಂಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಈಗ ನೋಡೋದಕ್ಕೇನು ಆಗ ನೋಡೋದಕ್ಕೇನು ಭಾಳ ಡಿಫ್ರೆನ್ಸ್ ಇದೆ. ನಿಮ್ಮ ಲೈಫಲ್ಲಿ ನಿಮಗೆ ಮರೆಯಲಾರದ ಇನ್ಸಿಡೆಂಟ್ಸ್ ಏನಾದರೂ ಇದೆಯಾ? ನಮಗೆ ಹೇಳ್ಬೇಕಂದ್ರೆ, ನಾನು ನನ್ನ ಹಸ್ಬೆಂಡ್ ವರ್ಕ್ ಮಾಡಿಕೊಂಡು ನಮ್ಮ ಮಕ್ಕಳನ್ನ ನೋಡಿಕೊಂಡು ನಾವೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋದು. ನಿಜ ತುಂಬಾ ಖುಷಿ ಇದೆ. ಒಬ್ಬೊಬ್ಬರು ಒಂದೊಂದು ಫೇಸಲ್ಲಿ ಬಂದು ಹೋಗಿದ್ದಾರೆ. ಎಲ್ಲರ ಲೈಫಲ್ಲೂ ಅವ್ರವ್ರ ಲೈಫ್ ಅವರೇ ಲೀಡ್ ಮಾಡ್ಕೊತಿರ್ತಾರಲ್ವ, ಅದರಲ್ಲಿ ಏನು ದೊಡ್ಡಸ್ತಿಕೆ ಅಂತ ಏನಿಲ್ಲ. ಬಟ್ ನನಗೆ ಒಂದು 19, ಅವ್ರಿಗೊಂದು 24 ಇದ್ದಾಗಲೇ ಮದುವೆ ಆಗಿತ್ತು. ಬಟ್ ಆ ಟೈಮಿಂದ ಈ ಟೈಮ್ ತನಕನೂ ಒಂದು ಟೈಮ್ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಓಕೆ, ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಅದೇ ಇಂಪಾರ್ಟೆಂಟ್ ಅಲ್ವ ಲೈಫಲ್ಲಿ. ನಾವು ಹೇಗೆ ಖುಷಿಯಾಗಿರ್ತೀವಿ, ನಾವು ಹೇಗಿರ್ತೀವಿ, ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಇರೋರ ಜೊತೆ ನಾವು ಹೇಗಿದ್ದೀವಿ ಅನ್ನೋದು ಇಂಪಾರ್ಟೆಂಟೇ. ನಮ್ಮ ಲೈಫಲ್ಲಿ ಕೂಡ ಎಷ್ಟೊಂದು ಜನ ಇಂಪಾರ್ಟೆಂಟ್ ಪೀಪಲ್ ಇದ್ದಾರೆ. ಅದರಲ್ಲಿ ನಮಗೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಇದು ಅಂತ ಅಂದರೆ, ನಾನು ಎಲ್ಲೇ ಇರಲಿ, ಯಾರ ಜೊತೆನೇ ಇರಲಿ, ನಮ್ಮ ಮನೆಯವ್ರಿಗೆ ತುಂಬಾ ಟ್ರಸ್ಟ್ ಇದೆ. ಈವನ್ ಅವರು ಅಷ್ಟೇ, ಎಲ್ಲೇ ಇರಲಿ, ಯಾರ ಜೊತೆನೇ ಇರಲಿ ಟ್ರಸ್ಟ್ ಇದೆ. ಬೇಕು ಅಂದರೆ ಅವರು ವೀಡಿಯೋ ಕಾಲ್ ಮಾಡಿ ಕೂಡ ತೋರಿಸ್ಬಿಡ್ತಾರೆ. ನಾನು ಕೂಡ ಅಷ್ಟೇ, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲೇ ಇರಲಿ ಅಥವಾ ಏನೇ ಇರಲಿ ವೀಡಿಯೋ ಕಾಲ್ ಮಾಡಿಬಿಡ್ತೀನಿ. ಅಂದರೆ ನಂಬಿಕೆ ಇಲ್ಲ ಅಂತಲ್ಲ, ಹಿಂಗಿರುತ್ತೆ. ನೋಡೋರ ಕಣ್ಣಿಗೆ ಅದು ಬೇರೆ ಥರ ಅನ್ನಿಸ್ಬೋದು. ನಾವೇನು ಅಂತ ನಮಗೆ ಗೊತ್ತಿರಬೇಕಾದ್ರೆ ಯಾರೂ ಅದರಲ್ಲಿ ಏನು ಅಂದ್ಕೊಳಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಲೈಫಲ್ಲಿ ಚೆನ್ನಾಗಿ ಮೂಮೆಂಟ್ ಅಂತ ಅಂದರೆ, ಈಗ ನಾವು ನಮ್ಮ ಮನೆ, ನಮ್ಮ ಮಕ್ಕಳು ಇಲ್ಲಿ ತನಕ ಲೈಫ್ನ ಸಾಗಿಸ್ಕೊಂಡು ಬಂದಿದ್ದೀವಲ್ಲ, ಅದೇ ಒಂದು ದೊಡ್ಡ ವಿಚಾರ. ಅವ್ರಿಗೆ, ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ, ಅವ್ರಿಗಿಂತ ಜಾಸ್ತಿ ನಮಗೇನಾರು ಖುಷಿ ಇತ್ತಾ ಬೇಗ ಅದನ್ನು ಮಾಡಿಬಿಡ್ತಾರೆ. ನಿಜ, ಅದೇನಾದರೂ ಇಂಪಾರ್ಟೆಂಟ್ ಅಂತ ಅನಿಸುತ್ತಾ ಬಿಡುತ್ತೋ, ನಮಗೆ ಬೇಕು ಅನಿಸಿದ್ದನ್ನು ಖಂಡಿತ ಅವ್ರು ಮಾಡ್ತಾರೆ. ಅದ್ರಲ್ಲಿ ನಾನು ಹೇಳಿದ್ದೀನಿ ಅಂತ ಅಂದರೂ ಕೂಡ ಅವ್ರಿಗೆ ಸುಮ್ಮನೆ ಇವಳು ಹೇಳಲ್ಲ. ಕೆಲವೊಂದು ಹೇಳ್ತಾರೆ, ಇದು ಬೇಡ, ಅದು ಬೇಡ ಅಂತ. ಬಟ್ ಫೈನಲಿ ಯಾವ್ದು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾಡ್ತೀವಿ. ಈಗ ನಮ್ಮ ನೆಕ್ಸ್ಟ್ ಲೈಫ್ ಗೋಲ್ ಏನಪ್ಪ ಅಂತ ಅಂದರೆ, ನಮ್ಮ ಊರಲ್ಲಿ ಮನೆ ಕಟ್ಟಬೇಕು ನಮ್ಮಪ್ಪ ಅಮ್ಮನಿಗೆ ಮಕ್ಕಳಾಗಿರೋದಕ್ಕೆ ಅಂತ. ಸೊ ಅದನ್ನು ಮಾಡೋಣ ಅಂತ ಕೈ ಹಾಕಿದ್ದೀವಿ, ಮಾಡ್ತಿದ್ದೀವಿ ಕೂಡ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ನಮ್ಮ ಲೈಫ್ ಆದಮೇಲೆ ಇಷ್ಟು ಜರ್ನಿನಲ್ಲಿ ಎಷ್ಟೊಂದೆಲ್ಲ ಇದೆ. ಆಮೇಲೆ ನೆಕ್ಸ್ಟ್ ಶೇರ್ ಮಾಡ್ತಿರ್ತೀನಿ. ನಿಮ್ಗೆ ಇದರಲ್ಲಿ ಏನು ಅನ್ನಿಸ್ತು, ಏನು ಇಷ್ಟ ಆಯಿತು ಹೇಳಿ, ಕಮೆಂಟ್ ಮಾಡಿ. ನಮ್ಮ ಮದುವೆ ಆಗಿ 12 ಇಯರ್ಸ್ ಆಯಿತು. ನಿಮಗಿಷ್ಟ ಆಯಿತಾ? ಪ್ಲೀಸ್ ಕಮೆಂಟ್ ಮಾಡಿ. ಬಾಯ್.